ಹ್ಮ್. ನಮ್ಮ ಹೆಸರು ಶಿವಪ್ಪ ಅಂತ, ಜಕ್ಕಲದಿನ್ನಿ. ನಮ್ದು ಬೆಟ್ಟದ ಬಸವೇಶ್ವರ ರೈತ ಉತ್ಪಾದಕ ಕಂಪನಿ ಇದೆ. ನಮ್ದು ನಮ್ದು ಒಂದು ಬ್ಯಾನರ್ ಇಲ್ಲಿ ಹಾಕಿದೀವಿ, ಸಿರಿಧಾನ್ಯ ಮಿಲೆಟ್ ಇಂದು. ಮತ್ತೆ ನಾವು ಕೃಷಿ ಇದರಲ್ಲಿ ಸ್ಟಾಲ್ ಅಲ್ಲಿ ಮಿಲೆಟ್ಸ್ ಅನ್ನ ಹಾಕಿದೀವಿ, ಅದನ್ನು ಮಾರಾಟ ಮಾಡಿದೀವಿ. ಈ ಈ ವರ್ಷ ಕೃಷಿ ಮೇಳದ ಒಂದು ವಿಶೇಷತೆ ಏನಂತಂದ್ರೆ, ಸಮಗ್ರ ಕೃಷಿ, ಸಾವಯವ ಮತ್ತೆ ಸಿರಿಧಾನ್ಯಗಳ ಆಹಾರದಲ್ಲಿ ಬಳಕೆ ಮಾಡೋದ್ರ ಬಗ್ಗೆ ವಿಶೇಷವಾಗಿ ಮಾಡಿದ್ದು. ಹೆಚ್ಚಿನದಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಪಡೆಯೋದು ಹೆಂಗೆ ಎಂಬುದು ಈ ಕೃಷಿ ಮೇಳದ ವಿಶೇಷತೆ ಆಗಿದ್ದು, ಈ ಕೃಷಿ ಮೇಳದಲ್ಲಿ ನಾವು ಭಾಗವಹಿಸೋದಕ್ಕೆ ತುಂಬಾ ಸಂತೋಷವಾಗ್ತದೆ. ಇದು ಕಬ್ಬನ್ನ ಈ ನೇರವಾಗಿ ಫೀಲ್ಡ್ ಅಲ್ಲಿ ತುಳಿಯೋದಕ್ಕಿಂತ ಈ ತರ ಸಣ್ಣ ಸಣ್ಣ ಕಟ್ ಮಾಡಿ ಇದು ಮಾಡಿ ಕೇಸಿ ನಾವು ನರ್ಸರಿಯಲ್ಲಿ ಬೆಳೆದು ಡೈರೆಕ್ಟ್ ಆಗಿ ಫೀಲ್ಡ್ ಒಯ್ದು ಹಾಕೋಕ ಇದನ್ನ ನರ್ಸರಿ ಮಾಡೋಕೆ ಇದೊಂದು ಕಬ್ಬಿಂದ ನರ್ಸರಿ. ನೆಕ್ಸ್ಟ್ ಇವು ಸ್ವಸಹಾಯ ಗುಂಪುಗಳು, ಹೆಣ್ಮಕ್ಳು ಈ ಸ್ವಗುಂಪು ಉದ್ಯೋಗಗಳು ಏನ್ ಮಾಡ್ತಾರ ಅಂತಂದ್ರೆ, ಇಂತ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿ ಅವರು ಮಾರಾಟ ಮಾಡ್ತಿದ್ದಾರೆ, ಅವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮತ್ತೆ ಇದು ಸೋಯಾಬೀನ್ ಇದ್ದು ಈಗ ಹೆಂಗ ನಾವು ಹಾಲಿಲಿ ಇದ್ ಮಾಡ್ತೀವಿ, ಇದು ಸೋಯಾಬೀನ್ ಪನ್ನೀರ್ನು ಮಾಡಿ ಮಾರಾಟ ಮಾಡ್ತಿದ್ದಾರೆ. ಮತ್ತೆ ಸಿರಿಧಾನ್ಯಗಳ ಸಿರಿ, ಈ ಆರೋಗ್ಯದಲ್ಲಿ ಸಿರಿಧಾನ್ಯಗಳ ಸಿರಿನ ಈ ಬಿಸಿನೀರಿನಲ್ಲಿ ಒಂದ್ 2 ಚಮಚ ಹಾಕೊಂಡು ಕೇಸಿ ಬೆಳಗ್ಗೆ ಎದ್ದು ಕುಡಿದು, ಈ ಟೀ ಕುಡಿಯೋ ಬದಲು ಶುಗರ್ ಪೇಷಂಟ್ ಇದ್ರನ್ನ ಶುಗರ್ ಲೆವೆಲ್ ಹತೋಟಿಗೆ ಬರುತ್ತೆ ಅಂತ ಹೇಳಿ ಈ ಪೌಡರ್ನು ಮಾಡಿದ್ದಾರೆ. ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ಟೆಕ್ನಾಲಜಿಗಳನ್ನ ವಿವಿಧ ತಳಿಯ ಬೀಜಗಳು, ಮೇವಿನ ಬೀಜಗಳು, ಸಾವಯವ ಅಗ್ನ್ಯಾಸ್ತ್ರ, ನೀಮಾಸ್ತ್ರ, ಬ್ರಹ್ಮಾಸ್ತ್ರ ಇವೆಲ್ಲ ಇಟ್ಟಿದ್ದಾರೆ. ರೈತರು ಬೆಳೆದಂತ ಬೆಳೆಗಳು, ಮತ್ತೆ ಗಜನಿಂಬೆ, ಈ ಬಾಳೆಹಣ್ಣು ಕಮಲಾಪುರ ಬಾಳೆ ಅಂತೇಳಿ ಹಳದಿ ಬಾಳೆಗೆ ಇದಕ್ಕೂ ಪೋಷಕಾಂಶಗಳು ಅಜಿಗಜಾಂತರ ಹೆಚ್ಚಿನವಾಗಿ ಪೋಷಕಾಂಶಗಳಿವೆ. ಅದನ್ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ನಾವು ಅದನ್ನ. ಆಮೇಲೆ ಈಗ ಹನುಮ ಫಲ ಅಂತ ಹೇಳಿಕೇಸಿ, ಈಗ ರಾಮಾಯಣದಲ್ಲಿ ಬರ್ಬೇಕಂತ ಆಂಜನೇಯ ಅವರು ಅವಾಗ ಹನುಮ ಫಲ ಅಂತೇಳಿ ಊಟನ ತಿಂತಿದ್ರು. ಈಗ ರೈತರಿಗೆ ಮ್ಯಾಂಗೋ ಬೆಳೆಂತ ರೈತರಿಗೆ ಇಳುವರಿ ಕೊಡೋಕೆ ಮ್ಯಾಂಗೋ ಸ್ಪೆಷಲ್ ಅಂತೇಳಿ ಬೀದರ್ದಿಂದ ತಯಾರು ಮಾಡ್ತೀವಿ. ಮ್ಯಾಂಗೋ ಸ್ಪೆಷಲ್ ಇದೆ, ತರಕಾರಿ ಸ್ಪೆಷಲ್, ಮತ್ತೆ ಬಯೋ ಏಜೆಂಟ್ಗಳು. ಆಮೇಲೆ ನಮ್ಮಲ್ಲೆಲ್ಲ ಇವು ಅವೈಲೇಬಲ್ ಇದಾವೆ ಸರ್. ಇವು ಬೇರೆ, ಇದು ಒಂದು 150 ರೂಪಾಯಿ ಪರ್ ಕೆಜಿ ಇದೆ ಸರ್. ಇದು 250 ರೂಪಾಯಿಗೆ ಪರ್ ಕೆಜಿ. ಆಮೇಲೆ ಇದು ಈಗ ಫ್ಲವರ್ ಏನ್ ಬರುತ್ತಲ್ರಿ, ಫ್ಲವರ್ ಈಗ ಮಾವು ಇತ್ತೀಚೆಗೆಲ್ಲ ಫ್ಲವರ್ ಬರ್ತದೆ. ಫ್ಲವರ್ ಬಂದಾಗ ಹೊಡೆದ್ರೆ ಈಲ್ಡ್ ಜಾಸ್ತಿ ಬರುತ್ತೆ, ಅವಾಗ ಸ್ಪ್ರೇ ಮಾಡೋದು. ಇದು ತರಕಾರಿ ಕಾಯಿ ಕಟ್ಟುವ ಹಂತದಲ್ಲಿ ಹೊಡೆದ್ರೆ ತರಕಾರಿ ಇಳುವರಿ ಜಾಸ್ತಿ ಬರುತ್ತೆ, ತರಕಾರಿ ಒಳ್ಳೆ ಶೈನಿಂಗ್ನು ಬರುತ್ತೆ ಸರ್. ಮತ್ತೆ ವಿವಿಧ ತಳಿಯ ತರಕಾರಿಗಳು, ಈ ಮೆಣಸಿನಕಾಯಿಗಳು ಪ್ರದರ್ಶನಕ್ಕೆ ಇಟ್ಟಿವಿ ಸರ್, ರೈತರು ಬೆಳೆದು ಅಂತ. ಆಮೇಲೆ ಹೂ ಪ್ರದರ್ಶನ. ಆಮೇಲೆ ನಮ್ದ ಯೂನಿವರ್ಸಿಟಿಯ ಟೆಕ್ನಾಲಜಿಗಳನ್ನ ಏನೇನ್ ಸಿಗ್ತಾವ ಅಂತೇಳಿ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ವಿ ಸರ್. ಸರ್, ಈ ವೆರೈಟಿ ಬಗ್ಗೆ ಹಳದಿ ಬಾಳೆಗೆ ನಾರಿನ ಪದಾರ್ಥ 2.5 ಇದ್ರೆ, ಕಮಲಾಪುರ ಬಾಳದಲ್ಲಿ 4.42 ಇದೆ. ಪೊಟ್ಯಾಷಿಯಂ 358 ಇದ್ರೆ 525 ಪೊಟ್ಯಾಷಿಯಂ ಇದೆ. ಕ್ಯಾಲ್ಸಿಯಂ 5 ಇದ್ರೆ 59 ಕ್ಯಾಲ್ಸಿಯಂ ಇದೆ. ಈಗೆಲ್ಲ ಮೂಳೆ ಸವಿತ ಅವೆಲ್ಲ ಇರ್ತಾವಲ್ಲ. ಕಬ್ಬಿಣಾಂಶ 0.26 ಇದ್ರೆ 0.37 ಇದೆ, 35 ಇದೆ. ಸೋಡಿಯಂ 1 ಇದ್ರೆ ಈ ಕಮಲಾಪುರ ಬಾಳದಲ್ಲಿ 117 ಇದೆ. ನಮ್ಮಲ್ಲಿ ಸರ್ ಇದು ಕಮಲಾಪುರದ ಬಾಳೆ ಅಂತ ಕೇಸಿ ಈ ಗುಲ್ಬರ್ಗದಲ್ಲಿ ಅತಿ ಹೆಚ್ಚು ಫಾರ್ಮರ್ ಬೆಳಿತಿದ್ದಾರೆ. ಅಲ್ಲಿಂದನೂ ರೈತರು ತರಿಸ್ಕೊಂಡು ಮತ್ತೆ ಈ ಕಡೆನೂ ಇತ್ತೀಚೆಗೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಗ್ತಾವ ಸರ್, ಅವೈಲೇಬಲ್ ಇದೆ. ಇದು ಸರ್ ಈಗ ಮುಂಗಾರಿಗೆ ಏನ್ ಮಾಡ್ತಾರೆ, ಈ ಹಿಂಗಾರಿಗೆ ಏನ್ ಮಾಡಿರ್ತಾರೆ ಸರ್, ಭತ್ತ ಚೆಲ್ಬೇಕಾದಾಗ ಈ ಸಸಿ ಮಡಿ ಮಾಡಿ, ಈಗ ಅವೆಲ್ಲ ಸಸಿ ಬಂದು ಹೋಗ್ತಾರಲ್ಲ ಸರ್, ಸಸಿ ಮಡಿ ಮಾಡಿದಾಗ ನೇರವಾಗಿ ಸಸಿ ಬಂದವ್ ತಕ್ಷಣ ಈ ಡ್ರಮ್ ಅಲ್ಲಿ ತುಂಬಿದ್ರೆ ನೇರವಾಗಿ ಎಳ್ಕೊಂಡ್ಬಿದ್ರೆ ಲೈನ್ ಆಗಿ ಎಳ್ಕೊಂಡ್ಬಿಡ್ತಾವೆ. ಇದರಿಂದ ಏನಾಗುತ್ತೆ ಅಂದ್ರೆ 1 ಎಕರೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ 4,000 ರೂಪಾಯಿ ಖರ್ಚಾಗುತ್ತೆ ಸಸಿ ಹಚ್ಬೇಕಾದ್ರೆ. ಇದರಿಂದ ಸಸಿಗಳನ್ನ ಹಾಕೊಂಡು ಎಳೆದ್ಬಿಟ್ರೆ ಈಸಿಯಾಗಿ ಅದ್ರಲ್ಲಿ ಉಟ್ಕೊಂಡು ನಾವು ಲೇಬರ್ ಕಾಸ್ಟ್ ನ ಕಡಿಮೆ ಮಾಡ್ಬೋದು ಈ ಮೆಥಡ್ ಇಂದ. ಊರಿಗೆ ಭತ್ತನ ಮುಂಗಾರಿಗೆ ಮಾಡ್ತಾರೆ, ಇದು ಹಿಂಗಾರಿ ಮೆಥಡ್ ಸರ್. ಊರಿಗೆ ಭತ್ತ ಮುಂಗಾರಿಗೆ, ಇದು ಹಿಂಗಾರಿಗೆ. ಸರಿ, ಸ್ವಸಹಾಯ ಗುಂಪುಗಳು ಹೆಣ್ಮಕ್ಳು ಅವರು ಸ್ವಾವಲಂಬಿತವಾಗಿ ಆರ್ಥಿಕದಲ್ಲಿ ಮುಂದೆ ಬರ್ಬೇಕಂತೇಳಿ ಅವರು ಒಂದು ಗುಂಪು ಕಟ್ಟಿಕೊಂಡು ಅವರೇ ತಮ್ಮದೇ ಆದ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಿದ್ದಾರೆ. ಅವ್ರದ್ದು ಒಂದು ಚಿತ್ರಣ ಸರ್. ಥ್ಯಾಂಕ್ ಯು.